ನಿಫ್ಟಿ PCR 1.5 ಇದೆ ಅಂದ್ರೆ ಮಾರ್ಕೆಟ್ ಬ್ಯಾರಿಶ್ ಅಂತ ಅರ್ಥನಾ? ಅಲ್ಲ, ಇದೊಂದು ಮಿಸ್ಕನ್ಸೆಪ್ಷನ್. PCR ಅಂದ್ರೆ ಪುಟ್ ಕಾಲ್ ರೇಷಿಯೋ. ಇದು ತುಂಬಾನೇ ಸಿಂಪಲ್. ಪುಟ್ ಓಪನ್ ಇಂಟ್ರೆಸ್ಟ್ ಪುಟ್ OI ಅನ್ನ ಕಾಲ್ ಓಪನ್ ಇಂಟ್ರೆಸ್ಟ್ ಕಾಲ್ OI ನಿಂದ ಡಿವೈಡ್ ಮಾಡೋದು. ಉದಾಹರಣೆಗೆ ಒಟ್ಟು ಪುಟ್ OI 30 ಲಕ್ಷ ಕಾಂಟ್ರಾಕ್ಟ್ಸ್ ಇದ್ದು ಒಟ್ಟು ಕಾಲ್ OI 20 ಲಕ್ಷ ಕಾಂಟ್ರಾಕ್ಟ್ಸ್ ಇದ್ರೆ PCR is equal to 30 ಡಿವೈಡ್ ಬೈ 20 ಅಂದ್ರೆ 1.5. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದೇನು ಅಂದ್ರೆ ಹೆಚ್ಚು ಓಪನ್ ಇಂಟ್ರೆಸ್ಟ್ ಇದೆ ಅಂದ್ರೆ ಅಲ್ಲಿ ಪುಟ್ಸ್ ಹೆಚ್ಚು ಪರ್ಚೇಸ್ ಆಗ್ತಾ ಇದೆ ಅನ್ನೋ ಅರ್ಥ ಅಲ್ಲ. ಓಪನ್ ಇಂಟ್ರೆಸ್ಟ್ ಅಂದ್ರೆ ಬೈ ಆಗ್ತಾ ಇದೆಯಾ ಸೆಲ್ ಆಗ್ತಾ ಇದೆಯಾ ಅನ್ನೋದನ್ನ ಹೇಳೋದಿಲ್ಲ. ಇದು ಪೊಸಿಷನ್ಸ್ ಎಕ್ಸಿಟ್ ಆಗಿದಾವೆ ಅಂತ ಮಾತ್ರ ತೋರಿಸುತ್ತೆ. ಇಲ್ಲಿ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಆಪ್ಷನ್ ಸೆಲ್ಲರ್ ಸಾಮಾನ್ಯವಾಗಿ ಹೆಚ್ಚು ರಿಸ್ಕ್ ತಗೋತಾರೆ. ಅವರಿಗೆ ಲಿಮಿಟೆಡ್ ಪ್ರೀಮಿಯಂ ಸಿಗುತ್ತೆ. ಆದರೆ ಪ್ರೈಸ್ ಸ್ಟ್ರಾಂಗ್ ಮೂವ್ ಮಾಡಿದ್ರೆ ಲಾಸಸ್ ತುಂಬಾ ದೊಡ್ಡದಾಗಬಹುದು. ಈಗ ಇಮ್ಯಾಜಿನ್ ಮಾಡಿ, ನಿಫ್ಟಿ ಸುಮಾರು 26,000 ಹತ್ರ ಟ್ರೇಡ್ ಆಗ್ತಾ ಇದೆ. ನೀವು 25,800 ಪುಟ್ನಲ್ಲಿ ಹೆವಿ OI ನೋಡಿದ್ರೆ ಅದು ಹೆವಿ ಹೆಡ್ಜಿಂಗ್ ಆಗಿರ್ಬೋದು ಅಥವಾ ಪುಟ್ ರೈಟಿಂಗ್ ಆಗಿರಬಹುದು. ಪುಟ್ ರೈಟಿಂಗ್ ಅಂದ್ರೆ ಸೆಲ್ಲರ್ಸ್ಗೆ ಬಿಲೀಫ್ ಇದೆ ಅಂತ ಅರ್ಥ. 25,800 ಲೆವೆಲ್ ಈಸಿಲಿ ಬ್ರೇಕ್ ಆಗಲ್ಲ ಅಂತ. ಅದಕ್ಕೆ ಇದು ಒಂದು ಸಪೋರ್ಟ್ ಝೋನ್ ತರ ಬಿಹೇವ್ ಮಾಡಬಹುದು. ಈಗ ಕಾಲ್ ಸೈಡ್ ಕೂಡ ನೋಡಿ, ನೀವು 26,200 ಕಾಲ್ನಲ್ಲಿ ಹೆವಿ OI ನೋಡಿದ್ರೆ ಅದು ಒಂದು ಓವರ್ ಹೆಡ್ ವಾಲ್ ತರ ಕೆಲಸ ಮಾಡಬಹುದು. ಯಾಕೆ ಅಂದ್ರೆ ಕಾಲ್ ರೈಟರ್ ಸಾಮಾನ್ಯವಾಗಿ ಆ ಲೆವೆಲ್ ಅನ್ನ ಡಿಫೆಂಡ್ ಮಾಡ್ತಾರೆ. ಅದರಿಂದ ಅದು ಒಂದು ಪೊಟೆನ್ಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿ ರೂಪುಗೊಳ್ಳುತ್ತೆ. ಇನ್ನು ಬಾಟಮ್ ಲೈನ್, PCR ಇದೊಂದು ಸೆಂಟಿಮೆಂಟ್ ಮತ್ತು ಪೊಸಿಷನಿಂಗ್ ಇಂಡಿಕೇಟರ್. ಅದು ಟ್ರೇಡರ್ಸ್ ಹೇಗೆ ಪೊಸಿಷನ್ಡ್ ಆಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಮಾರ್ಕೆಟ್ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಅಂತ ಪ್ರೆಡಿಕ್ಟ್ ಮಾಡುವಂತ ಟೂಲ್ ಅಲ್ಲ. ಸೊ ಇದೇ ತರದ ಇನ್ನಷ್ಟು ಎಜುಕೇಟಿವ್ ಕಂಟೆಂಟ್ಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.